ಎಂತ ತಿಂದೆ ಹೇಳ. ಎಂತ ನೆನಪು ಅದು ಉಂಡ್ಕೊಂಡು 5 ನಿಮಿಷ ಇಲ್ಲ ನೆನಪೋಯ್ತಾ ನಿಂಗೆ? ನಿಂಗೆ ಸೇಮ್ ಊರ್ ಬದಿದೆ ಊಟ ಅನಿಸ್ತಾ? ಹಾಂ ಊರ್ ಬದಿದೆ ಊಟ ಅನಿಸ್ತಾ? ಸಫಾರಿ ಮಾಡೋಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ತೋರಿಸ್ದೆ ಕಾಣ್. ಬೈ ಮಾಡೋದು ಅನ್ಕೊಂಡು ಕೆಲವ್ರು ನನ್ನ ಹತ್ರ ಲಿಂಕು ಕೇಳಿರಿ, ನಾನು ಇದನ್ನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿಂದ ನನ್ನ ಕಸಿನ್ಸ್ ಎಲ್ಲರೂ ಬಂದಿರೋ, ಅಕ್ಕನ ಮಕ್ಕಳೆಲ್ಲರೂ ಬಂದಿರೋ. ಸೊ ಇವತ್ತು ಬನ್ನೇರುಘಟ್ಟದಲ್ಲಿರುವ ಸಫಾರಿಗೆ ಹೋಪ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹೋತಿತ್ತು. ಹೊರಗೆ ಹೆವಿ ಬಿಸಿಲಿತ್ತು, ಕಣ್ಣು ಓಪನ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಬನ್ನಿ ಗೈಸ್, ಹೆಂಗೆ ಕಾಣಿಸ್ತಿದ್ದೆ ನಾನು. ಕ್ಯಾಬಿಗೆ ಈಗ ವೆಯ್ಟ್ ಮಾಡ್ತಾ ಇತ್ತು, ಯಾರೆಲ್ಲ ಹೋತಿತ್ತು ಅಂದ್ಕೊಂಡು ನಿಮಗೂ ತೋರಿಸ್ದೆ. ಬನ್ನಿ, ನಾವೀಗಳು ಲೊಕೇಶನ್ ಹತ್ರ ಬಂದಿತ್ತು. ನಾವು ಬುಕ್ ಮಾಡೋದು ರೆಸಾರ್ಟ್ ಫಾರೆಸ್ಟ್ ಒಳಗಡೆ ಇಪ್ಪುದ್ರಿಂದ 1-1.5 ಕಿಲೋಮೀಟರ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಲಕ್ಕೆ. ನಾವು ಬಂದ್ರ ಕೂಡಲೇ ಫಸ್ಟ್ ಊಟಕ್ಕೆ ಹೋಯ್ತು. ಎಂತಕ್ಕಂತ ಹೇಳಿದ್ರೆ ನಮ್ಮದು ಸಫಾರಿ ಸ್ಲಾಟ್ 2 ಗಂಟೆಗೆ ಇರೋದ್ರಿಂದ ನಾವು 1 ಗಂಟೆಗೆ ರೀಚ್ ಆಗಿದ್ದಿತ್ತು. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಫಸ್ಟ್ ಊಟಕ್ಕೆ ಹೋಯ್ತು. ಊಟಕ್ಕೆ ಎಂತೆಲ್ಲ ಸ್ಪೆಷಲ್ ಮಾಡಿರ ಅಂದ್ಕೊಂಡು ನೀವೇ ನೋಡಿ. ಚೈತಾ ಲಿಮಿಟೆಡ್ ಫುಡ್ ಅವಳು ಈ ಚೈತಕ್ಕ ಬಾದ್ನ ತೆಗಿತಾ ನಾವು ಬಪ್ಪತ್ತಿಗೆ 1:15 ಆಯ್ದಿತ್ತು. ಸೊ ಡೈರೆಕ್ಟ್ ಊಟಕ್ಕೆ ಬಂತು. ಊಟದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀರೋ, ಊಟಕ್ಕೆ ಬಂತು. ಊಟದ ಮಟ್ಟಿಗೆ ಮಾತೇ ಇಲ್ಲ, ಅಷ್ಟು ಒಳ್ಳೆ ಮಾಡಿದ್ದೀರೋ. ಯಾವುದು ತಿನ್ಕ ಅನ್ಕೊಂಡೆ ಗೊತ್ತಾಯಿಲ್ಲ. ಅಚ್ಚಿ ಹೆಂಗಿದಿತ್ತು ಊಟ? ಇಲ್ವಾ ಊಟ ಹೆಂಗಿದಿತ್ತು? ಒಳ್ಳೆ ಇದ್ದಿತ್ತು. ಎಂತೆಲ್ಲ ತಿಂದೆ ನೀನು? ಎಂತ ತಿಂದೆ ಹೇಳ. ಎಂತ ನೆನಪು ಅದು ಉಂಡ್ಕೊಂಡು 5 ನಿಮಿಷ ಇಲ್ಲ ನೆನಪೋಯ್ತಾ ನಿಂಗೆ? ನಿಂಗೆ ಸೇಮ್ ಊರ್ ಬದಿದೆ ಊಟ ಅನಿಸ್ತಾ? ಹಾಂ ಊರ್ ಬದಿದೆ ಊಟ ಅನಿಸ್ತಾ? ಹಾಂ. ಎಂತೆಂತ ಹೈಕ ಊಟ ಮಾಡಿದೆ ಹೇಳು. ಚಪಾತಿಗೆ ಎಂತ ಹೈಕೊಂಡೆ? ಕೋಳಿ ಗಸಿ. ಆಮೇಲೆ ಎಗ್ ತಿಂದ್ಯಾ? ಇದು ಪಲಾವಿಗೆ ರೈತ. ಪಲಾವಿಗೆ ಎಂತ ಹೈಕೊಂಡೆ? ಕೋಳಿ. ಆಮೇಲೆ ಟೊಮೆಟೊ ಸಾರು. ಆಮೇಲೆ ಅಷ್ಟೇ. ಪಾಯಸ. ಹಪ್ಪಳ ಕಡೆ ಸಂಡಿಗೆ. ಊಟದ ಮಟ್ಟಿಗೆ ಮಾತ್ರ ಮನೆ ಊಟಕ್ಕಿಂತ ಅಷ್ಟು ಗಡ್ಜಾಯಿ ಮಾಡಿರೋ. ಊಟದ ಟೇಸ್ಟ್ ಕೂಡ ಹೇಳೋಕೆ ಇಲ್ಲ, ಅಷ್ಟು ಲೈಕ್ ಆಯಿತು. ಸಫಾರಿ ಮಾಡೋಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ತೋರಿಸ್ದೆ ಕಾಣಿ, ಜಂಗಲ್ ಲಾಡ್ಜ್ ಆ್ಯಂಡ್ ರೆಸಾರ್ಟ್ ಅಂದ್ಕೊಂಡು. ಇದು ನಮ್ಮದು ರಿಲೇಟಿವ್ ಒಬ್ಬರು ಸಜೆಸ್ಟ್ ಮಾಡಿದ್ದು. ನಾವೀಗ ಇಲ್ಲಿಗೆ ಬಂದು ಊಟ ಮಾಡಿ ಆಯಿತು. ಊಟದ ಮಟ್ಟಿಗೆ ನಾನು ಆಲ್ರೆಡಿ ಹೇಳಿದ್ದೆ, ಮಾತೇ ಇಲ್ಲ. ವೆರೈಟೀಸ್ ಆಫ್ ಫುಡ್ ಇದ್ದಿತ್ತು. ಸೇಮ್ ನಿಮಗೆ ಯಾವ ಸ್ಟೈಲ್ ಬೇಕಾದ್ರೂ ಆ ಸ್ಟೈಲಲ್ಲೂ ಫುಡ್ ಇದ್ದಿತ್ತು. ಸೊ ನಮಗೆ ಆಪ್ಷನಲ್ಲಿ ಇದ್ದಿತ್ತು, ವೆಜ್ ಮತ್ತು ನಾನ್ ವೆಜ್ 2 ಆಪ್ಷನ್ ಇದ್ದಿತ್ತು. ಊಟನೂ ಆಯಿತು, ಖುಷಿ ಆಯಿತು ಊಟ ಮಾಡಿ. ಈಗಳು ಸಫಾರಿಗೆ ಹೋಯ್ಕು ಹೆಂಗೆ ಇರುತ್ತೆ ಅನ್ಕೊಂಡು ತೋರಿಸ್ದೆ. ಆಗ ಕಾರಕ್ಕೆ ಬಪ್ಪತ್ತಿಗೆ ಕೋಕ್ ಕುಡುಕೋಯಿ ಅಂಗಿ ಮೇಲೆ ಬಿತ್ತು. ಗೊತ್ತಿದ್ದ ನಿಂಗೆ ಚೊಲ್ಕಂತೆ ಅಂದ.
ನಾನು ಕೊಡುವತ್ತಿಗೆ ಹಂಪ್ ಬಪ್ಪದಿಗೆ ಸರಿ ಆಯ್ತು. ಇನ್ನೊಂದು 5 ಮಿನಿಟ್ಸ್ ಆಗ್ತಂಬ್ರು ನಮ್ಮ ಡ್ರೈವರ್ ಊಟಕ್ಕೆ ಹೋಯ್ರು. ಅಲ್ಲಿ ತನಕ ನಾವೆಲ್ಲರೂ ಫೋಟೋಸ್ ತಗೊಂತ ಇತ್ತು. ಫೋಟೋಸ್ ಎಲ್ಲ ನಾನು ಹಾಕ್ತೆ ಲಾಸ್ಟಿಗೆ, ನೀವು ಕಾಣಿ. ಫೋಟೋಸ್ ಮಾತ್ರ ಈ ಗ್ರೀನರಿಯಲ್ಲೇ ಎಷ್ಟು ಲೈಕ್ ಬರ್ತಿತ್ತಂತ ಹೇಳ್ರೆ ವಾವ್. ಡಿಸ್ಕಸ್ ಮಾಡ್ತಾ ಇದ್ರು ಎಂಥದೋ ಕಂಡು ಕಾಂಬ ಎಂತ ಮಾಡ್ತಿದ್ರು ಅನ್ಕಂಡು. ಎಂತ ಮಾಡೋಕೆ ತಕ್ಕ ಮಾಡೋಕಿಲ್ಲ, ಸ್ಪೀಡ್ ಒಂದು ಗೆಟ್ ಎನರ್ಜಿ ಪುಡ್ಡಿಂಗ್ ಮೇಲ್ ಬಟರ್ ಫೇಸ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಮೊದಲೇ ಜಿಂಕೆ ಕಾಂಬುಕ್ ಸಿಕ್ಕಿತ್ತು. ಈಗ ನಮ್ಮದು ಸಫಾರಿ ರೈಡ್ ಏನಿದಿತ್ತು ಅದು ಮುಗೀತು. ಈಗ ನಾವು ಬಂದದ್ದು ಎಲ್ಲಿಗಂದರೆ ನೆಕ್ಸ್ಟು ಬಟರ್ಫ್ಲೈ ಪಾರ್ಕಿಗೆ. ಬನ್ನಿ ಹೆಂಗಿರುತ್ತೆ ಅನ್ಕಂಡು ನೀವು ಕಾಣಿ. ನಿಜ ಸಫಾರಿಗೆ ಬಂದಿತ್ತಲ್ಲ, ಹತ್ರದಿಂದನೇ ಆ್ಯನಿಮಲ್ಸ್ನೆಲ್ಲ ಕಾಂಬುಕ್ ಸಿಕ್ತು. ಕಣ್ಣು ಮಾತ್ರ ಸಖತ್ ಖುಷಿ ಆಯಿತು. ಬನ್ನಿ ಈಗ ಬಟರ್ಫ್ಲೈ ಪಾರ್ಕಿನ ಒಂದ್ಸಲ ವ್ಯೂ ಮಾಡುವ. ಊರಿಂದ ಬೆಂಗಳೂರಿಗೆ ಬಂದಿದ್ದೆ, ಎಂತೆಂತೆಲ್ಲ ಕಂಡೆ ಹೇಳ ಎಲ್ಲ ಕಂಡೆ ಎಲ್ಲ ಕಂಡೆ ಅಂದ್ರೆ ಊರಿಂದ ಬಂದು ಇವತ್ತು ಒಂದಿನ ಕಂಡದ್ದು ಹೇಳ್ಬೇಡ, ಎಲ್ಲ ದಿನ ಬೇರೆ ಬೇರೆ ದಿನ ಎಂತೆಂತ ಕಣ್ಕಂಡು ಊರಿಗೆ ಹೋತಿದ್ದೆ. ಈಗ ಮಾಲಿಗೆಲ್ಲ ಹೋದೆ, ಖುಷಿ ಆಯ್ತು. ಸ್ನೋ ಸಿಟಿಗೆ ಹೋದೆ. ನಿನ್ನ ಲೈಫಲ್ಲಿ ಬೆಂಗಳೂರಿಗೆ ಬಂದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದೇಳಿ ಹೇಳ್ರೆ ಅದು ಯಾವುದು? ಸಫಾರಿಗೆ ಬಂದು ಖುಷಿ ಆಯ್ತಾ? ಸ್ನೋ ಹಾಂ, ಸಿಟಿಗೆ ಆಡೋದು ಖುಷಿ ಆಯ್ತು. ಖುಷಿ ಆಯ್ತಾ? ಇನ್ನೆಂತೆಂತ ಕಾಣ್ಕಂಬಾಗಿತ್ತ? ಎಂತ ಕಾಣ್ಕೊಂಬಂದಿಲ್ಲ ಇಷ್ಟ. ಬೇರೆ ಯಾವ್ದಾದ್ರು ಮಕ್ಕಳ ಹತ್ರ ಈ ಕ್ವಶನ್ ಕೇಳ್ರೆ, ಈಗಳಿನ ಜನ್ರೇಷನ್ ಹೆಂಗಿತ್ತಂತ ಹೇಳ್ರೆ ಎಲ್ಲ ಗೂಗಲ್ ಮಾಡಿ ಅಕ್ಕ ನಂಗೆ ಅದನ್ನು ಕರ್ಕೊಂಡು ಹೋಗ ಇಲ್ಲಿ ಕರ್ಕೊಂಡು ಹೋಗ ಅಂತ ಹೇಳೋದಿಲ್ಲ. ಯಾರು ನಮ್ಮನೆ ಹೆಣ್ಣು ಕಾಣಿ ಅಂತ ಹೇಳೋದು ಎಂಥ ಕಾಮಕ್ಕೆ ಇಷ್ಟ ಇಲ್ಲ. ಇಷ್ಟೇ ಕರ್ಕೊಂಡು ಬರ್ತಾಳೆ, ಎಂತ ಬೇಕಾದ್ರೂ ಕಾಣ್ತಾಳೆ ಹಂಗೆ. ಓಕೆ ಗೈಸ್, ಬನ್ನಿ ಇವಾಗ ಬಟರ್ಫ್ಲೈ ಪಾರ್ಕ್ ಹೆಂಗಿತ್ತು ಅನ್ಕೊಂಡು ಕಾಣಿ ನೋಡ್ಕೊಂಡು ಬರ್ರಿ ಬರೋಣ. ಬಣ್ಣದ ಚಿಟ್ಟೆ ನಿನ್ನಂತೆ ಹೂವ ಬಣ್ಣ ನೋಡೋಕೆ ದಯಂತತೆಲ್ಲ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ನಿನ್ನಂತೆ ಹೂವ ಬಣ್ಣ
ನಮ್ಮ ಪಯಣ ಎಲ್ಲಿ ಅಂದರೆ ಝೂ ಕಡೆ. ಬನ್ನಿ ಝೂನ ತೋರಿಸ್ದೆ ಹೆಂಗಿತ್ತು ತನಕ. ಇವರೆಲ್ಲ ನಮ್ಮ ಮನೆಯವರು. ಇದು ನನ್ನ ಅಕ್ಕನ ಮಗಳು. ಇವತ್ತಷ್ಟೇ ಊರಿಂದ ಬೆಂಗಳೂರಿಗೆ ಬಂದಿದ್ದಾಳು. ಹೆಂಗೆ ಸಾಕಾಯ್ತಾ ಜರ್ನಿ? ಹೆಂಗಾಯ್ತು? ಹೆಂಗಿದೀತ? ಲೈಕ್ ಆಯ್ತು. ಖುಷಿ ಆಯ್ತಾ? ಸಾಕಾಗಿದೆಯಾ? ಇವತ್ತಷ್ಟೇ ಬಂದಿದೆ ಊರಿಂದ. ಮಾಡಿಲ್ಲ. ಇಲ್ಲಿಗೆ ಬಂದು ಹೆಂಗೆ ಅನಿಸ್ತು? ಖುಷಿ ಆಯ್ತು. ಎಷ್ಟು ಕ್ರೌಡ್ ಇತ್ತಂದೇಳಿ ಹೇಳ್ರೆ ಸಂಡೇ ತೋರಿಸ್ದೆ ವೆಯ್ಟ್. ಪಿಂಕ್ ವೈಟ್ ಎಲ್ಲ ಇದ್ದಿದ್ದಿಲ್ಲ. ಗಂಡ ಚಿಲ್ಕೇಣ ನಮ್ಮ ಚಾನಲ್ಲಿಗೆ ಎಂತ ಹೇಳೋಕೆ ಇಷ್ಟಪಡ್ತೆ ಅಂಚಿ ಹೇಳೂಲೆ ಮರೆ ಎಂತಾರು ಮಾತಾಡು. ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಗೆ ಎಲ್ರಿಗೂ ಶೇರ್ ಮಾಡಿ ಗೈಸ್. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ. ಅಲ್ಲಿ ತನಕ ಬಾಯ್ ಬಾಯ್. ಲಾಸ್ಟ್ ಟೈಮು ನಾನು ಇನ್ಸ್ಟಾದಲ್ಲೇ ಈ ಡ್ರೆಸ್ ಹಾಯ್ಕೊಂಡು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಸುಮಾರು ಜನ ನನಗೆ ಮೆಸೇಜ್ ಮಾಡಿರಿ ಈ ಟೀ ಶರ್ಟ್ನ ಎಲ್ಲಿ ಬೈ ಮಾಡೋದು ಅನ್ಕೊಂಡು. ಕೆಲವ್ರು ನನ್ನ ಹತ್ರ ಲಿಂಕು ಕೇಳಿರಿ. ನಾನು ಇದನ್ನು ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಲ್ಲ, ನಾನು ಇದು ಆಫ್ಲೈನಾಗೆ ತಗೊಂಡದ್ದು. ಇದನ್ನು ನಾನು ಟ್ರೆಂಡ್ಸಲ್ಲಿ ತಗೊಂಡದ್ದು. ಇದಕ್ಕೆ ಅರೌಂಡ್ 499 ರೂಪೀಸ್ ಕೊಟ್ಟಿದ್ದೆ. ರೆಸಾರ್ಟ್ ಬಗ್ಗೆ ಆಲ್ರೆಡಿ ನಾನು ಅಲ್ಲಿ ಹೇಳಿದೆ, ಬಟ್ ಆ ರೆಸಾರ್ಟ್ ಬಗ್ಗೆ ನಂಗೆ ಜಾಸ್ತಿ ಏನು ಐಡಿಯಾ ಇಲ್ಲ. ನನ್ನ ರಿಲೇಟಿವ್ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರ ಕಾಂಟ್ಯಾಕ್ಟ್ ಥ್ರೂ ನಾವು ಹೋಗಿಪ್ಪುದು, ಅವರೇ ಎಲ್ಲ ಪೇ ಮಾಡಿಪ್ಪುದು. ಸೊ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಎಷ್ಟು ಪೇ ಮಾಡಿ ಹೋಯ್ಕೋ, ಎಷ್ಟು ಪ್ಯಾಕೇಜ್ ಎಂಬುದು ಎಂತ ಗೊತ್ತಿಲ್ಲ. ಅಂದರೆ ಅಲ್ಲಿ ಯಾವ ಥರ ಫೆಸಿಲಿಟೀಸ್ ಇತ್ತಂದೇಳಿ ಹೇಳಿದ್ರೆ ಸ್ಟೇನೂ ಇತ್ತು, ಸ್ಟೇ ಮತ್ತು ಇನ್ಕ್ಲೂಡಿಂಗ್ ಫುಡ್ಡು ಇತ್ತು. ಸೊ ನಾವು ಸ್ಟೇನ ತಗೊಳ್ಲಿಲ್ಲ. ಆಫ್ಟರ್ನೂನ್ ಹೋಗಿ ಸಂಜೆ ಅಷ್ಟರೊಳಗೆ ನಾವು ಮನೆಗೆ ಬಂದಿತ್ತು. ನಿಮ್ಗೇನಾದರೂ ಬೇಕಿದ್ದರೆ ನೀವು ಗೂಗಲಲ್ಲಿ ಹೋಗಿ, ನಾನು ಆಲ್ರೆಡಿ ರೆಸಾರ್ಟ್ ನೇಮ್ ಹೇಳಿದೆ ಅಲ್ಲ, ಆ ರೆಸಾರ್ಟ್ನ ಸರ್ಚ್ ಮಾಡಿ ನೀವು ಅಲ್ಲಿ ನಂಬರು ಕೂಡ ಇರಬಹುದು, ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಹೋಯ್ಲಕ್ಕೆ. ಲಾಸ್ಟಿಗೆ ನನಗೆ ವಿಡಿಯೋ ಮಾಡೋಕ್ಕೆ ಎನರ್ಜಿನೇ ಇರಲಿಲ್ಲ ಆಯಿತು. ನಾವು ಅರೌಂಡ್ 1 o'clock ಅಲ್ಲಿ ರೀಚ್ ಆಗಿದ್ದಿತ್ತು. ಊಟ ಮಾಡೋತ್ತಿಗೆ ಊಟ ಮಾಡಿ ಮುಗಿಸುವಷ್ಟರಲ್ಲಿ 2 ಗಂಟೆ ಆಯಿತು. ಸೊ ನಮ್ಗೆ 2 ಗಂಟೆಯಿಂದ 2:15 ತನಕ ನಮ್ಮದು ಡ್ರೈವರ್ ಊಟ ಮಾಡ್ತಾ ಇದ್ದೀರಾ. ಆ ಟೈಮಲ್ಲಿ ನಾವು ಎಲ್ಲರೂ ಫೋಟೋ ತಕ್ಕಂತು 2:45ಗೆ ಸಫಾರಿ ಸ್ಟಾರ್ಟ್ ಆಯಿತು. ಅದನ್ನು ಮುಗಿಸಿ ನಾವು ಅಲ್ಲಿಂದ ಬಂದದ್ದು ಬಟರ್ಫ್ಲೈ ಗಾರ್ಡನಿಗೆ ಬಂತು. ಅದನ್ನು ಮುಗಿಸಿ ಲಾಸ್ಟಿಗೆ ಝೂಗೆ ಬಂತು. ಝೂಗಂತೂ ಫುಲ್ ಎಲ್ಲರೂ ಟಯರ್ಡ್ ಆಗಿ ಹೋಯ್ತು. ಯಾಕಂದರೆ ನಾವು ಆಲ್ರೆಡಿ ಸಫಾರಿಯಲ್ಲೇ ಹತ್ರದಿಂದನೇ ಅನಿಮಲ್ಸ್ನ ಕಂಡಿದ್ದಿತ್ತು. ಸೊ ನಮ್ಗೆ ಅಲ್ಲಿ ಝೂ ಅಲ್ಲಿ ಕಾಂಬೋಕಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಆಯಿತು. ಸೊ ಅಲ್ಲಿ ಮುಗಿಸಿ ಈಗ ಮನೆಗೆ ಬಪ್ಪತ್ತಿಗೆ ಅರೌಂಡ್ 8 ಗಂಟೆ ಆಯಿತು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೈ ಬೈ ಗೈಸ್, ಲವ್ ಯು ಆಲ್.